ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಸಮಿತಿ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಅಕ್ರಮಗಳು, ರಾಜ್ಯದಲ್ಲಿ ಕಷ್ಟ ಸಮುದಾಯದವರಿಗೆ ಹಕ್ಕುಪತ್ರಗಳನ್ನು ನೀಡದ, ವಸತಿಗಾಗಿ ಭೂಮಿ ನೀಡದ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾ. ಕೋದಂಡರಾಮ ಆರ್ ರವರ ಅಧ್ಯಕ್ಷತೆಯಲ್ಲಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಗಳ ಅಕ್ರಮ ತನಿಖೆಗಾಗಿ, ವಸತಿ ಹೀನರ ವಸತಿಗಾಗಿ, ಭೂಹಕ್ಕು ಭಾಗ್ಯಕ್ಕಾಗಿ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಅಧ್ಯಕ್ಷರುಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು. ನಾನು ಡಾಕ್ಟರ್ ಕೋದಂಡರಾಮ್ ಅಂತೇಳಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷರು. ಇವತ್ತು ಏನು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಗಳಲ್ಲಿ ಒಂದಷ್ಟು ಆ ಅಕ್ರಮಗಳನ್ನು, ಅನ್ಯಾಯಗಳು ಮತ್ತು ದಲಿತ ದ್ರೋಹಿ ಚಟುವಟಿಕೆಗಳನ್ನು ವಿರೋಧಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಸಮಿತಿಯು ತನ್ನೆಲ್ಲ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳೊಂದಿಗೆ ಇವತ್ತು ಏನು ಬೃಹತ್ ಪ್ರತಿಭಟನೆ ಮಾಡ್ಕೊಳ್ತಾ ಇದ್ದೀವಿ. ಯಾವುದು ವಸತಿ ಮತ್ತು ಶಿಕ್ಷಣ ಉದ್ಯೋಗಕ್ಕಾಗಿ ಅಂತೇಳಿ. ಅಂದರೆ ಈಗಾಗಲೇ ನಿಮಗೆ ಗೊತ್ತಿದೆ, ರಾಜ್ಯದಲ್ಲಿ 3 ವರ್ಷ ಬಡತನ ಅಥವಾ SC/ST ಓಟ್ಗಳನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಂಥ ಸರ್ಕಾರ ಕೇವಲ ಗ್ಯಾರಂಟಿಗಳನ್ನು ತುಂಬಿಸ್ಕೊಳ್ಳೋದ್ರಲ್ಲಿ, ಗ್ಯಾರಂಟಿಗಳನ್ನು ಮುಂದುವರಿಸಲಿಕ್ಕೋಸ್ಕರ ನಮ್ಮೆಲ್ಲ SC/ST ಫಂಡ್ ಆಗಿರ್ಬೋದು, SCPT SP ಅಮೌಂಟ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಗ್ಯಾರಂಟಿಗಳು ಬಳಸ್ಕೊಳ್ತಾ ಇರೋದು ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಅದು ಹಿಂದೆ ಕೂಡ ಹೋರಾಟ ಮಾಡಿದ್ವಿ. 12ನೇ ತಾರೀಕು ಜನವರಿಲಿ ಹೋರಾಟ ಮಾಡಿ ಕನಿಷ್ಠ ಈ ಬಡ್ಜೆಟಲ್ಲಾದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಮ್ಮ SC/ST ಫಂಡನ್ನು ನೀವು ಬಳಸ್ಕೋಬಾರ್ದು ಆ ಥರ ಕೆಲಸಗಳಿಗೆ ಅಂತೇಳಿ ಹೋರಾಟ ಮಾಡಿದ್ವಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಮುಖಾಂತರ. ಅದೆಲ್ಲ ಕೂಡ ನಿಮಗೆ ಗೊತ್ತಿದೆ. ಆದರೆ 3 ವರ್ಷಗಳು ಸರ್ಕಾರ ಈ ರಾಜ್ಯವನ್ನು ಆಳಿದೆ. ಆದರೆ ದಲಿತರಿಗೆ ಏನು ಮಾಡಿದೆ ಅನ್ನುವಂಥ ಮೂಲ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಭೂ ಹಕ್ಕು ಒಂದು ನಮಗೆ ಸಿಗಬೇಕು ಅನ್ನುವಂಥ ಭಾಗ್ಯಕ್ಕಾಗಿ, ಏನು ಭಾಗ್ಯಗಳ ಒಂದು ಸರ್ಕಾರ ಅಂತ ನಾವು ಕರೀತಾ ಇದ್ದೀವೋ ಅದೇ ರೀತಿ ಭೂ ಹಕ್ಕು ಕೊಡಲಿ. ಈಗ ಸರ್ಕಾರಗಳು ಹಿಂದೆ ಇದ್ದಂಥ ಭೂ ಒಡೆತನ ಯೋಜನೆಯನ್ನು ಸರ್ಕಾರ ಕೈಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ 2 ಎಕರೆ ಕೊಡ್ತಾ ಇರುವಂಥ ಜಾಗವನ್ನು ಕೊಡ್ತಾ ಇಲ್ಲ ಸರ್ಕಾರ ಈಗ. ಅಂದರೆ ನಮಗೆ ನೀವು ಗ್ಯಾರಂಟಿಗಳು ಕೊಡೋದು ಆ ಕ್ಷಣಕ್ಕೆ ಮಾತ್ರ ನೀವೇನಾದರೂ ಒಂದು ಸೊಲ್ಯೂಷನ್ ಕೊಡ್ಬೋದೇ ಹೊರತು ಪರ್ಮನೆಂಟ್ ಸೊಲ್ಯೂಷನ್ನು ನೀವು ಕೊಡಬೇಕಾಗ್ತದೆ. ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೋ ಅವರಿಗೆ ಒಂದು ಆರ್ಥಿಕವಾಗಿ ಬಲಾಢ್ಯರಾಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗೋರು ಹೊರತು ನೀವು ಯಾವುದೇ ಕಾರಣಕ್ಕೆ ಇವತ್ತು ಹೊಟ್ಟೆ ಹಸಿತದೆ, ಇವತ್ತು ತಿನ್ನಿ, ನಾಳೆ ನೋಡ್ಕೊಳ್ಳೋನ್ನುವಂಥ ಪರಿಸ್ಥಿತಿಗೆ ಬಂದು ತಲುಪಿರುವಂಥ, ಅಂದರೆ ನಿಜವಾಗ್ಲೂ ಕೂಡ ಇಂಡೈರೆಕ್ಟ್ಲಿ ನಮ್ಮನ್ನು ಭಿಕ್ಷುಕರಾಗಿ ಮಾಡ್ತಾ ಇರುವಂಥದ್ದು ನಾಟ್ ಓನ್ಲಿ SC/ST, ಈ ದೇಶದಲ್ಲಿರುವಂಥ, ಈ ರಾಜ್ಯದಲ್ಲಿರುವಂಥ ಅನೇಕ ಹಿಂದುಳಿದ ವರ್ಗದವರು ಅಥವಾ ಈ ರಾಜ್ಯದಲ್ಲಿರುವಂಥ ಅನೇಕ ಬಡತನದವರು, ಎಲ್ಲ ಸಮುದಾಯದಲ್ಲಿರುವಂಥ ಬಡದವರಿಗೂ ಕೂಡ ಭಿಕ್ಷುಕರಂತೆ ಕಾಣುವಂಥ ಪರಿಸ್ಥಿತಿಯನ್ನು ಸರ್ಕಾರ ಅಫಿಷಿಯಲ್ ಆಗಿ ಮಾಡ್ತಾ ಇರುವಂಥದ್ದನ್ನು ವಿರೋಧಿಸ್ತದೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಇವತ್ತು. ಹಾಗಾಗಿಯೇ ಇವತ್ತು ನಾವೇನು ಕೇಳ್ತಾ ಇದ್ದೀವಿ, ಯಾರು ಸರ್ಕಾರಿ ಜಾಗಗಳಲ್ಲಿ ತಮ್ಮ ಮನೆಗಳನ್ನು ಕಟ್ಟಿಕೊಂಡು 10 ವರ್ಷಗಳಿಂದ 20 ವರ್ಷಗಳಿಂದ ವಾಸವಾಗಿದ್ದರು ಅವರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಜೊತೆಗೆ ಯಾರು ವಸತಿ ಹೀನರಿದ್ದಾರೋ ಆ ವಸತಿಗಳಿಗಾಗಿ ನೀವು ಜಮೀನು ಕೊಡಬೇಕು, ಆ ಜಾಗಗಳಲ್ಲಿ ಮನೆ ಕಟ್ಕೊಳ್ಳಿಕ್ಕಾದ್ರೆ ಅವಕಾಶ ಕೊಡಬೇಕು ಅಂತೇಳಿ. ನೀವು ಇಲ್ಲಿ ಕೂತಿರುವಂಥ ರಾಜ್ಯದಲ್ಲಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರೋ ನಮ್ಮ ಅಣ್ಣ ತಮ್ಮಂದರೆ ಅವ್ರನ್ನ ಕೇಳಿ, ಅವರವರ ಜಿಲ್ಲೆಯಲ್ಲಿರುವಂಥ ಯಾವುದಾದ್ರೂ ಕೂಡ ಒಂದೇ ಒಂದು ವಸತಿ ಯೋಜನೆಯನ್ನು ಹೊಸದಾಗಿ ಜಾರಿ ಮಾಡಿದಾರಾ ಅಂತ. ಯಾಕೆ ಅಂತೇಳಿದ್ರೆ ಇವರಿಗೆ ಸರ್ಕಾರ ನಡೆಸಲಿಕ್ಕೆ ಅಂತಲೇ ಆ ಅನುದಾನಗಳ ಕೊರತೆ ಇರೋ ಕಾರಣದಿಂದಾಗಿ ಹೊಸ ಯೋಜನೆಗಳನ್ನು, ಯಾವುದು ಶಿಕ್ಷಣಕ್ಕಾಗಿ ಆಗಲಿ ಅಥವಾ ವಸತಿಗಾಗಲಿ ಅಥವಾ ಆರೋಗ್ಯಕ್ಕಾಗಲಿ, ಇದು ಯಾವುದೇ ರೀತಿಯಾಗಿ ಹೊಸ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹಣದ ಕೊರತೆ ಇರೋ ಕಾರಣದಿಂದಾಗಿ ಯಾವುದನ್ನೇ ಮಾಡ್ತಾ ಇಲ್ಲ. ಕೇವಲ ಗ್ಯಾರಂಟಿಗಳನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ಕೊಂಡು 3 ವರ್ಷ ಕಳೆದಿದೆ. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ನಿಜವಾಗ್ಲೂ ಯಾರು ಫಲಾನುಭವಿಗಳಿದ್ದಾರೋ ಅವರಿಗೆ ಭೂಮಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು, ಮನೆ ಇಲ್ಲದಿರೋರಿಗೆ ಮನೆ ಕಟ್ಟಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು.
ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನುದಾನಗಳ ಹೆಸರಿನಲ್ಲಿ ಅನೇಕ ಒಂದು ಕೋಟ್ಯಾಂತರ ರೂಪಾಯಿಗಳನ್ನು ಈಗಾಗಲೇ ಹಿಂದೆ ಇದ್ದಂಥ ಸರ್ಕಾರಗಳು ಏನು ಮಾಡಿದೆ, ಅನುಮೋದನೆ ಕೊಡ್ತಿದೆ. ನಿಮಗೆ ಅದರ ವಿವರಣವನ್ನು ಆಮೇಲೆ ಕೊಡ್ತೀನಿ ನಾನು. ಯಾವ್ಯಾವ ವ್ಯಕ್ತಿಗಳಿಗೆ ಲಕ್ಷಾಂತರ ರೂಪಾಯಿಗಳ ಅನುದಾನವನ್ನು ಕೊಟ್ಟಿದೆ ಆ ವಿವರ ಎಲ್ಲ ನನ್ನ ಹತ್ರ ಇದೆ. ನಾವು ಮಾತಾಡ್ತಾ ಇರೋದೇನೆಂದರೆ, ಸಮುದಾಯಕ್ಕೆ ಇವು ಬಳಕೆ ಮಾಡಿಕೊಳ್ಳಬೇಕಾಗಿರುವಂಥ ಅನುದಾನಗಳನ್ನು ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಂಘಟನೆಗೆ ಕೊಡೋದಾದರೆ ಆ ಅನುದಾನಗಳು ಯಾರ ಪಾಲಾಗ್ತಾಯಿದೆ, ಇದರ ಹಿಂದೆ ಯಾವ ಅಧಿಕಾರಿಗಳಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅಥವಾ ಯಾರಿದ್ದಾರೆ, ಈ ನಾಯಕರು ಯಾರಿದ್ದಾರೆ, ನಾಯಕರು ಅಂತೇಳಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಮಾಡ್ತಾ ಇರೋಂಥವ್ರು ಯಾರಿದ್ದಾರೆ ಇದರ ಹಿಂದೆ, ಎಲ್ಲ ರೀತಿಯಾದಂಥ ಅವ್ಯವಹಾರಗಳನ್ನು ವಿತ್ ದಾಖಲೆಗಳ ಸಮೇತ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ನಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅವರ ಮೇಲೆ ಸಕ್ಷಮ ಪ್ರಾಧಿಕಾರಿಗಳ ಮುಖಾಂತರ ಒಂದಷ್ಟು ಕ್ರಿಮಿನಲ್ ಕೇಸನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಆ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಒಂದು ಸಮಾಜ ಕಲ್ಯಾಣ ಇಲಾಖೆಗಳ ಅಕ್ರಮಗಳ ತನಿಖೆಗಾಗಿ ಮತ್ತು ಭೂಮಿ, ವಸತಿ ಮತ್ತು ಉದ್ಯೋಗಕ್ಕಾಗಿ ಅಂತೇಳಿ ಪ್ರತಿಭಟನೆಯನ್ನು ಈಗ ತಾನೇ ಹಮ್ಮಿಕೊಂಡು ಮಾಡಿದ್ದೇವೆ. ಮುಂದೆ ಒಂದು 4 ಗಂಟೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆಯವರು ಬರ್ತಾರೆ. ಅವರಿಗೆ ನಾವು ಮನವಿ ಕೊಡೋದ್ರ ಮುಖಾಂತರ ಒಂದಷ್ಟು ತನಿಖೆಗೆ ಆಗ್ರಹಿಸಿ ಯಾರು ಅವ್ಯವಹಾರದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಶಿಕ್ಷೆ ಆಗಬೇಕು ಅನ್ನೋಂಥ ಒತ್ತಾಯದ ಮುಖಾಂತರ ನಿಮ್ಮ ಮುಖಾಂತರ ಅವರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್. ತಮ್ಮ ಪರಿಚಯ ಮಾಡ್ಕೊಳ್ಳಿ. ಡಾಕ್ಟರ್ ಕೋದಂಡರಾಮ್, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ. ಈ ದಿನ ನಾವು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಸಮಿತಿಯ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೋದಂಡರಾಮ್ ಸರ್ ಅವರು ಮತ್ತು ಕಾರ್ಯಾಧ್ಯಕ್ಷರಾದಂಥ ಅನಂತ್ ಕುಮಾರ್ ಅವರು ಮತ್ತು ರಾಜ್ಯ ಉಪಾಧ್ಯಕ್ಷರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಅನೇಕ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ರಾಜ್ಯ ಮತ್ತು ಎಲ್ಲರೂ ಬಂದಿದ್ದಾರೆ. ಇವತ್ತಿನ ಉದ್ದೇಶ ಏನಂತಂತಂದರೆ, ವಸತಿ, ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ವಸತಿ ಅಂತಂದರೆ ಈ ಒಂದು ಕರ್ನಾಟಕ ಸರ್ಕಾರ ಏನಿದೆ, ನಮ್ಮ ಇಡೀ ರಾಜ್ಯದಲ್ಲಿ ಹಲವಾರು ಹಳ್ಳಿಗಳು, ತಾಲೂಕುಗಳು ಮತ್ತು ಏನು ಹೋಬಳಿಗಳಲ್ಲಿ ತಗೊಂಡಾಗ ಒಂದು ಕೆಲವು ಹಳ್ಳಿಗಳಲ್ಲಿ ಇದುವರೆಗೂ ಒಂದು ಬಡ ಕುಟುಂಬಗಳಿಗೆ ಮನೆಗಳು ಕೊಡ್ತಾ ಇಲ್ಲ ಅಂತಂದರೆ ಸರಿಯಾಗಿ ಅವ್ರಿಗೆ ವಸತಿ ಸಿಗ್ತಾ ಇಲ್ಲ. ತುಂಬ ಗುಡಿಸಲು ಮನೆಗಳು ಇದೆ ಸ್ವಾಮಿ. ಈಗ ಕೆಲವು ಹಳ್ಳಿಗಳಿಗೆ ಹೋದರೆ ಗುಡಿಸಲು ಮನೆ ಇದೆ. ಅದಕ್ಕೆ ಸರ್ಕಾರ ಏನು ಗೊತ್ತಾ, ಎಚ್ಚೆತ್ತುಕೊಂಡು ಅಂಥ ಒಂದು ಗುಡಿಸಲಿರುವಂಥ ಮನೆಗಳಿಗೆ ವಸತಿ ಸೌಲಭ್ಯನ ಕಲ್ಪಿಸ್ಕೊಡಿ. ಮತ್ತು ಶಿಕ್ಷಣಕ್ಕೆ ಬಂದರೆ ಶಿಕ್ಷಣದಲ್ಲಿ ಈ ಒಂದು ಕರ್ನಾಟಕದಲ್ಲಿ ಒಂದು ಬಿಸ್ನೆಸ್ಸೇ ಆಗಿಬಿಟ್ಟಿದೆ. ಏನಂತಂತಂದರೆ, ಬೇರೆ ರಾಜ್ಯಗಳಿಗೆ ನಾವು ಹೋಲಿಸಿದ್ರೆ ಶಿಕ್ಷಣ ಯಾವ ರೀತಿ ಇದೆ ಅಂತಂದರೆ, ತಮಿಳುನಾಡಲ್ಲಿ ಒಂದೇ ಥರದ ಒಂದು ಸ್ಕೇಲ್ ತಂದಿದ್ದಾರೆ. ಇಲ್ಲಿ ಯಾಕೆ ಮಾಡೋಕ್ಕಾಗ್ತಲ್ಲ? ನಮ್ಮ ಇಲ್ಲಿರ್ತಕ್ಕಂಥ MLAಗಳಿರ್ಬೋದು, ಮಂತ್ರಿಗಳಿರ್ಬೋದು, ಒಬ್ಬೊಬ್ಬರದು 4-5 ಕಾಲೇಜ್ಗಳು, 4-5 ಸ್ಕೂಲ್ಗಳು ಮಾಡಿಕೊಂಡು ಅವರು ಬಿಸ್ನೆಸ್ ಥರ ಮಾಡ್ತಾ ಇದ್ದಾರೆ. ಶಿಕ್ಷಣಕ್ಕೆ ಇಲ್ಲಿ ಒತ್ತು ಕೊಡಬೇಕಂತಂದರೆ ಪ್ರತಿಯೊಂದು ಈ ರಾಜ್ಯ ಸರ್ಕಾರ ಏನಿದೆ, ಶಿಕ್ಷಣ ಮಹತ್ವ ಕೊಡಬೇಕಂತಂದರೆ ಇಲ್ಲಿ ಸಮಾನವಾದ ರೀತಿ ತರಬೇಕು. ಅದಾಗ್ತಲ್ಲ. ಇದು ಕೂಡ ನಮ್ಮ ಒಂದು ಖಂಡನೆ. ಮತ್ತು ಉದ್ಯೋಗದಲ್ಲಿ ಈ ಒಂದು ಕರ್ನಾಟಕ ಸರ್ಕಾರ ತುಂಬಾ ಅನ್ಯಾಯ ಮಾಡ್ತದೆ. SSP TSP ಹಣ ತುಂಬ ಪೋಲ್ ಮಾಡ್ತಾ ಇದ್ದಾರೆ. ಅಂತಂದರೆ ಇವರು ಸರ್ಕಾರ ಏನಿದೆ, ಈ SSP TSP ಹಣನ ಬೇರೆ ಒಂದು ಯೋಜನೆಗಳಿಗೆ ಏನೋ ಉಪಯೋಗ ಮಾಡ್ಕೊಳ್ತಿದ್ದಾರೆ. ನಮ್ಮ ಒಂದು ಸಮುದಾಯಕ್ಕೆ ಅನ್ಯಾಯ ಆಗ್ತದೆ. ಆ ಒಂದು ವಿಚಾರವಾಗಿ ನಾವು ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಇದನ್ನು ಕೈಗೆತ್ತಿಕೊಂಡು ಏನು ಗೊತ್ತಾ, ವಸತಿ ಮತ್ತು ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನಮಗೆ SSP TSP ಹಣ ಏನಿದೆ ನಮ್ಮ ಒಂದು ಸಮುದಾಯಕ್ಕೆ ಕೊಡಬೇಕು. ಅದೇ ರೀತಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಏನಂತ ಒಂದು ಭರವಸೆ ಕೊಟ್ಟರು ಅಂತಂದರೆ, ಈ ಒಂದು ರಾಜ್ಯ ಬೃಹತ್ ಮಟ್ಟದ ಒಂದು ಅಂಬೇಡ್ಕರ್ ಸ್ಟ್ಯಾಚ್ ಮಾಡ್ತೀವಿ ಅಂತ ಹೇಳಿದ್ರು. ಅದ್ಯಾವುದೇ ಕಾರಣಕ್ಕೂ ಇನ್ನೂ ಅದು ಊರ್ಜಿತ ಆಗಿಲ್ಲ. ದಯವಿಟ್ಟು ಮಾನ್ಯ CM DK ಶಿವಕುಮಾರ್ ಸಾಹೇಬ್ರೆ, ದಯವಿಟ್ಟು ಈ ಒಂದು ರಾಜ್ಯದಲ್ಲಿ ಬೆಂಗಳೂರಲ್ಲಿ ಬೃಹತ್ ಮಟ್ಟದ ಒಂದು ಅಂಬೇಡ್ಕರ್ ಒಂದು ಪ್ರತಿಮೆಯನ್ನು ಮಾಡಿ ಅಂತಂತ ನಾನು ಈ ಸಂದರ್ಭದಲ್ಲಿ ಕೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯ ಸಮಿತಿ ವತಿಯಿಂದ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ.
ಇವತ್ತು ರಾಜ್ಯದಲ್ಲಿ ಇಡೀ ದಲಿತ ಸಮುದಾಯಗಳಿಗೆ ಅನ್ಯಾಯ ಆಗುತ್ತಿರೋದನ್ನು ಖಂಡಿಸಿ ನಾವಿವತ್ತು ಫ್ರೀಡಂ ಪಾರ್ಕಲ್ಲಿ ರಾಜ್ಯ ಸಮಿತಿ ವತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಇಡೀ ರಾಜ್ಯದಲ್ಲಿ ವಸತಿ ಶಾಲೆಗಳಲ್ಲಿ ಕುಡಿಯಲು ವಿದ್ಯಾರ್ಥಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ, ವಸತಿ ಶಾಲೆಗಳಲ್ಲಿ ಬೆಡ್ ಇಲ್ಲ. ಹಾಗಾಗಿ ಇವತ್ತು ವಸತಿ ಶಾಲೆಗಳನ್ನು ಸಮಾಜ ಕಲ್ಯಾಣ ಇಲಾಖೆ ತಿರುಗಿ ನೋಡಬೇಕಾಗಿದೆ. ಇಡೀ ರಾಜ್ಯದಂತ ಒಂದೇ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯದಲ್ಲಿ ವಸತಿ ಶಿಕ್ಷಣಗಳು ಪೂರ ಕಳಪೆ ಮಟ್ಟ ಫುಡ್ ಕೊಡ್ತಾ ಇದ್ದಾರೆ. ಆದರೂ ಕೂಡ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ವಸತಿ ಇಲಾಖೆಗಳ ಕಡೆ ಗಮನ ಹರಿಸ್ತಿಲ್ಲ. ಹಾಗೆ ಇವತ್ತು ಎಷ್ಟೋ ರಾಜ್ಯಗಳಲ್ಲಿ ಎಷ್ಟೋ ಜಿಲ್ಲೆಗಳಲ್ಲಿ ನಮ್ಮ ದಲಿತರಿಗೆ ಏನಿವತ್ತು ಜಮೀನುಗಳನ್ನ ಕೊಟ್ಟಿದ್ದಾರೆ, ಅದನ್ನು ಕಿತ್ಕೊಳ್ಳುವಂಥ ಕೆಲಸಗಳಾಗಿದೆ. ಕೂಡಲೇ ಇವತ್ತು ಭೂ ಸ್ವಾಧೀನ ಅಡಿಯಲ್ಲಿ ಜಮೀನುಗಳು ಕೊಡುವಂಥ ಕೆಲಸ ಅಂಬೇಡ್ಕರ್ ನಿಗಮದಿಂದ ಆಗಬೇಕು. ಮತ್ತು ಏನಿವತ್ತು ಮೂಲಭೂತ ಸೌಕರ್ಯಗಳಾಗಿ ಎಲ್ಲೋ ದಲಿತರಿಗೆ ಮನೆಗಳಿಲ್ಲ, ಜಾಗಗಳಿಲ್ಲ ಅಂತ ಒಂದು ಸೈಟ್ನ ಕೊಡುವಂಥ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ಮಾಡಬೇಕು. ಇವತ್ತು SCPTSP ಅನುದಾನ ಬಳಸ್ಕೊಂಡು ಇವತ್ತು ನಮ್ಮ ಫ್ರೀ ಗ್ಯಾರಂಟಿ ಯೋಜನೆಗಳಿಗೆಲ್ಲ ನೀಡಿ ಇವತ್ತು ದಲಿತರಿಗೆ ಬರುವಂಥ ಎಲ್ಲ ಅನುದಾನಗಳನ್ನು ದುರುಪಯೋಗ ಮಾಡಿಕೊಂಡಿರುವಂಥ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಧಿಕ್ಕಾರ ಇರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡಲೇ ಈಗೇನು ಹೊಸ ಸರ್ಕಾರ ರಚನೆ ಮಾಡಿರುವಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಕೂಡಲೇ ಒಂದಿಷ್ಟು ದಲಿತರ ಕಡೆ ಗಮನ ಹರಿಸಿ ಹೆಚ್ಚಿನ ಅನುದಾನ ನೀಡುವಂತಾಗಿರ್ಬೋದು, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಂತ ಹೋರಾಟ ಮಾಡುವಂತೇಳಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೆಸರು ಕೊಡ್ತಾ ಇದ್ದೀವಿ. ಜೈ ಭೀಮ್. ನನ್ನ ಹೆಸರು ಕಾಶಿನಾಥ್ ನಾಟಕರ್ ಅಂತೇಳಿ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ರಾಜ್ಯ ಕಾರ್ಯದರ್ಶಿ.